ಉಪ್ಪು ಕಲ್ಲುಪ್ಪು ಒಂದಕ್ಕೆ ಕಲ್ಲುಪ್ಪು ವಿಲೇಜು ಇವಾಗ ನಾವು ಮಾಡ್ಕೊಂಡ್ರೆ ಇವಾಗ ನಮ್ದು ಮಿಷಿನ್ ಒಂದು ಸ್ವಲ್ಪ ಒಂದು ಇನ್ವೆಸ್ಟ್ಮೆಂಟ್ 5 ಟನ್ನಿಗೆ 5 ಪ್ಯಾಕೆಟ್ ಸಾಕೊಂತ ನೀವು ಆಯ್ತು ಮಿಶ್ರಣ ಯಾರಿಗೆ ಏನಾಯ್ತು? ನಾನು ಹೇಳಿದ್ರೆ ಕೇಳೋದೇ ಇಲ್ಲ ಇವನು. ದಿನ ಒಂದೊಂದು ಹಾಕಿ ಆಟೋ ಡಿಗ್ರಿ ಎಲ್ಲ ಮಿಕ್ಸ್ ಮಾಡಿ ಫ್ಲಾಟ್ ಇಟ್ಕೊಂಡಿದ್ವಿ. ಈ ಥರ ಆಯ್ತು ಇದು ಫ್ಲಾಟು ಹೊಡ್ಸಿದ್ದೀವಿ. 2700 ರೂಪಾಯಿ ಟನ್ನಂಗೆ. ಈಗ ಅದನ್ನು ಅಲ್ಲಿ ಮಿಷಿನ್ ಹೊಡಿತಾ ಇದ್ದಾರೆ ಮನೆ ಹತ್ರ. ಒಂದು ಟ್ಯಾಕ್ರಿ ಲೋಡ್ ಆಗಿ ಹೋಗೈತೆ, ಅದು ನೋಡ್ತಾ ಇದ್ದಾರೆ. ಇದೀಗ ಲೋಡ್ ಆಗ್ತೈತೆ. ಇದಕ್ಕೆ ಲೋಡ್ ಮಾಡೋಕ್ಕೀಗ ಸೈಲೇಜು 4 ಟ್ಯಾಕ್ಟ್ರಿ ಹೊಡಿತೈತೀಗ. ಆಗಲ್ಲೇನಪ್ಪ, ಮುಕ್ಲಾರೇ ಬೇಕಾ, ಜಾಸ್ತಿ ಐತೆ. ಬರೀ 6 ಟನ್ ಅಷ್ಟೇ ಕಣ ಈ ಲೋಡು ಸೇರಿ. ಅದು ಒಂದು ಟ್ರಿಪ್ ಬಂತು ಅಂದ್ರೆ 9-10 ಟನ್ ಅಷ್ಟೇ. ಇದು ನಮಗೆ ಹೊಡೆದ್ಮೇಲೆ ಎಷ್ಟು ಬರ್ತದೆ ಗೊತ್ತಿಲ್ಲ. ಅದು ಒಳ್ಳೆ ಅಡವಾಗ್ತೈತೆ. ಏನಂದ ಇವನು ಶಶಕ ಏನಂದ? ಈಗ ಪ್ಯಾಕಿಂಗ್ ಮಾಡಕ್ಕ ಇದು ಬಂದ್ಬಿಟ್ಟು ಸೈಲೇಜು ನಾವೇ ರೆಡಿ ಮಾಡ್ತಾಯಿದ್ದೀವಿ. ಅಲ್ಲಿ ಹೋಗಿ ಜೋಳ ಕಟ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡ್ರಿ 4 ಟ್ಯಾಕ್ಟ್ರಿ ಆಯಿತು 1 ಎಕರೆಗೆ. ಇದು ಮಷೀನು ನಮ್ಮ ತಮ್ಮಂದು ಹೊಡಿತಾ ಇರೋದು. ಈಗ ಇದಕ್ಕೆ ಮಿಶ್ರಣ ಮಾಡ್ಬೇಕು. ಈಗ ಏನೇನು ಮಿಶ್ರಣ ಮಾಡ್ಬೇಕಾ? ಇದಕ್ಕೆ ಉಪ್ಪು ಕಲ್ಲುಪ್ಪು, ಒಂದಕ್ಕೆ ಕಲ್ಲುಪ್ಪು, ಆಮೇಲೆ ಸೋಡಾ ಪುಡಿ ಇಷ್ಟು ಹಾಕಿದ್ರೆ ಬೇಗ ಮಿಶ್ರಣ ಮಾಡೋದು, ಬೇಗ ಫರ್ಮೆಂಟೇಷನ್ ಬೇಗ ಹಾಕೋಸ್ಕರ. ಸೈಲೇಜಿಂದ ಉಪಯೋಗ ಏನೇನೋ ಈ ಸೈಡ್ ಒಂದು ಸ್ವಲ್ಪ ಸೈಲೇಜ್ ಕಡಿಮೆ ಬಳಸೋದು. ಏನೇನು ಉಪಯೋಗ ಏನು ಅಂದರೆ ನಮ್ಮದು ದಿನದೊಂದು ದಿನಚರಿ ಕೆಲಸ. ಹುಲ್ ಕೊಯ್ಕೊಂಬರೋದು. ದಿನ ಕಷ್ಟಪಡೋದಷ್ಟೇ ನಾವು. 2 ದಿನ, ಇವತ್ತು 4 ದಿನ ಲೇಬರ್ ಕಷ್ಟ ಆಗೋದಷ್ಟೇ. ಇನ್ನು 2 ತಿಂಗಳು 3 ತಿಂಗಳು ಆರಾಮಾಗಿ ನಾವು ಮನೆಯಲ್ಲೇ ಬೇರೆ ಕೆಲಸ ಮಾಡ್ಕೊಂಡು ಆರಾಮಾಗಿ ದನನೂ ಚೆನ್ನಾಗಿರ್ತವೆ. ಸೈಲೇಜ್ ಅಂದರೆ ಒಂದು ಅದೇನು ಕಾಸ್ಟ್ ಏನು ಜಾಸ್ತಿ ಆಗಲ್ಲ, ಮಾಮೂಲಿ ಕಾಸ್ಟೇ. ಒಣೆ ಹುಲ್ಲು 280 ರೂಪಾಯಿ ಪೆಂಡಿ ಮಾಮೂಲಿ ತಗೊಳಕ್ ಹೋದ್ರೆ. ಇವಾಗ ಇದು ಸೈಲೇಜು ಇವಾಗ ನಾವು ಮಾಡ್ಕೊಂಡ್ರೆ ಇವಾಗ ನಮ್ದು ಮಿಷಿನ್ ಒಂದು ಸ್ವಲ್ಪ ಒಂದು ಇನ್ವೆಸ್ಟ್ಮೆಂಟ್ ಹಾಕಿ ನಾವು ಮಾಡ್ಕೊಂಡ್ರೆ ಅಮ್ಮಮ್ಮ ಅಂದರೆ 1.5 ರಿಂದ 2 ರೂಪಾಯಿ kg ಅಷ್ಟೇ ನಮಗೆ ಕಾಸ್ಟ್ ಆಗೋದು. ಲೇಬರ್ ಚಾರ್ಜ್ ಇಂದ ಎಲ್ಲ ಸೇರಿ ನಮ್ದೇ ಅಂದ್ರೆ ಮನೆಯವರೆಲ್ಲ ಕೈ ಜೋಡಿಸ್ಬೇಕು. ಇಲ್ಲಿ ಈಗ ನಾವೆಲ್ಲ ಒಂದು ಸ್ವಲ್ಪ ಹುಡುಗರು ಈಗ ಕಡಿಯೋಕ್ಕೆ ಗಿಡಿಯೋಕ್ಕೆ ಎಲ್ಲ ಒಂದು ಸ್ವಲ್ಪ ಲೇಬರ್ ತಗೊಂಡಿದ್ದೀವಿ. ಇನ್ನೊಂದು ಟ್ಯಾಕ್ರಿ ಬಂತಲ್ಲಿ ಮೈಕಟ್ಟು ಹಾಲು ಉತ್ಪಾದನೆ
ಹಾಲು ಉತ್ಪಾದನೆ ಅದು ಒಂದ್ಸಲಿ ಯೂಸ್ ಮಾಡಿದ ತಕ್ಷಣ ಆಮೇಲೆ ಆಟೋಮೆಟಿಕ್ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದ್ಸಲಿ ಯೂಸ್ ಮಾಡಿ ಅಷ್ಟೇ. ಹಾಂ, ಈಗ ನೀನಪ್ಪ ಈಗ ನೀನು ಹೊಡೆದಿದ್ಯಾ, ಈಗ ಜಾಸ್ತಿ ಐತೆ. ನೆಕ್ಸ್ಟು ಮಾರಾಟಕ್ಕೆ ಅಲ್ಲಿ ನೋಡಿ. ಹಾಂ, ಹೌದಾ? ಹಾಂ, ಎಷ್ಟು ರೂಪಾಯಿ ಕೆ ಜಿ ಹೆಂಗೆ ಕೊಡ್ತೀರಾ? ನಾನು 600 ರೂಪಾಯಿ ಹಿಂಗೆ ಹೊಡೆದು ಕೊಡ್ತೀನಿ. 600 ರೂಪಾಯಿದಂಗೆ ಹೊಡೆದು ಅವ್ರಿಗೆ ಡೆಲಿವರಿನಾ? ಡೆಲಿವರಿ ಇಲ್ಲ, ಒಂದು ಕೆಲಸ ಕೊಡ್ತೀನಿ. ಹಿಂಗೆ 600 ರೂಪಾಯಿ ನೀವೇ ಈ ಥರ ಹೊಡೆದು ರೆಡಿ ಇಟ್ಟಿರ್ತೀರಾ, ಅವ್ರು ಬಂದು ತಗೊಂಡೋಗ್ಬೇಕು. 600 ರೂಪಾಯಿ. ಟ್ಯಾಕ್ಟ್ರಿಗೆ ಲೋಡ್ ಮಾಡಿ ಕಳಿಸ್ತೀನಿ. ಹಾಂ ಆಗ್ತಾಯಿದ್ದಾನೆ. ಏನು ಹಾಕ್ತಿದೀಯ ಶಶಾಂಕ? ಇದು ಸೋಡಾ ಪುಡಿ. ಹಾಂ, ಎಷ್ಟು ಹಾಕೋದು ಈಗ? ಯಾಕೆ ಅಂದರೆ ಬೇಗ ಫಾರ್ಮೆಂಟೇಷನ್ ಜಾಸ್ತಿ ಆಗೋಕ್ಕೆ, ಹಾಂ, ಆಮೇಲೆ ದನಗಳಿಗೆ ಬೇಗ ಹಾಂ, ಜೀರ್ಣಕ್ಕೋಸ್ಕರ ಇದು ಹಾಕ್ತೀವಿ. ಹೌದಾ? ಸೈಲೇಜು. ಹಾಂ, ಈಗ ನಾವೇ ಮನುಷ್ಯರು ಸೋಡಾ ಹಾಕ್ತಾರಲ್ಲ. ಸೋಡಾ ತಿಂದರೆ ಬೇಗ ಜೀರ್ಣ ಆಗುತ್ತೆ. ಹಾಂ ಹಾಂ, ಸೋಡಾ ಜಾಸ್ತಿ ಹಾಕೋದೇನು ಬೇಡ. ಒಂದು 1/4 kg, ಒಂದು 5 ಟನ್ನಿಗೆ. 5 ಟನ್ನಿಗೆ 1/4 kg ಸೋಡಾ. ಈಗ ಇದಕ್ಕೆ ಉಪ್ಪು ಒಂದು ಬರೋದೈತೆ, ಬಂದರೆ ಆಯಿತು. ಮಿಶ್ರಣ ಈಗ ಫುಲ್ಲು ಮಾಡ್ತಾ ಇದ್ದಾನೆ. ಆಡೀಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಫಿಲ್ಲಿಂಗು ಇಬ್ಬರು ಹೊಡಿಬೇಕು, ಇಬ್ಬರು ತುಂಬಬೇಕು ಅಂತ ಇತ್ತು. ಈಗ ಚೇಂಜ್ ಆಕತ್ತೆ. ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾಮಗಾರಿ ವಿಳಂಬ ಆಯ್ತು. ಉಲ್ಟಾ ಹಿಡ್ಕೊಂಡು ಸೀದಾ ಮಾಡಿದೆ ಮುಂಚೆ. ಅದು ಬಾಕ್ಸ್ ಆಗ್ಬೇಕು. ಅದು ಅಲ್ಲೇ ಫಿಕ್ಸ್ ಇಡ್ತಾ ಇರೋದು. ಈಗ ಸುತ್ತಲೂ ಹಾಕೊಳ್ರಿ. ಒಂದೇ ಸಮಕ್ಕೆ ಎಲ್ಲದು ಸುತ್ತಲೂ ತುಳಿಲಿಲ್ಲ ಹಾಕೊಂಡ್ ಹತ್ರ ಬಾಕ್ಸ್ ಬ್ಯಾಗ್ ಇದು ರೌಂಡಾ ಬಾಕ್ಸ್ ಈ ಕಡೆ ಮೂಲೆ ಬೂಟ್ ನೀ ತುಳಿಯಲೇ ದಪ್ಪ ಇದೆ ತುಳಿ ಬೂಟನ ತುಂಬಾ ಟೈಮ್ಲೆಸ್ ಸಿಟಿಲಿ ಇಡ್ತೀನಿ ತಡಿ. ಆಗ್ತೈತೆ. ಈ ಥರ ಫಿಲ್ ಮಾಡೋದು, ಈ ಥರ ಪ್ಯಾಕಿಂಗ್ ಮಾಡೋದು ಲಾಸ್ಟ್ ಫೈನಲ್ ಪ್ರೊಸೆಸ್.
ಆಮೇಲೆ ಎಲ್ಲ ಮಾಡಿದ್ದೆಲ್ಲ ಹಚ್ಕೊಂಡಿರ್ತತಲ್ಲ ಅದೀಗ ಗೊಟ್ಟೋದಾಗೆಲ್ಲ ಹಾಕರೋದು ಅಷ್ಟೇ. ಇದು ಫುಲ್ ಆಕ್ಟಿವಿಟಿ ತರನೇ ಇದು. ಹೌದಾ? ಅದು ನೋಡು. ಓ ಅದು ಒಂದು ಬಾಟ್ಲು ಕೊಟ್ಟ ತಕ್ಷಣ ಹಿಂದ್ಗಡೆ ಕಾಲು, ಈ 2 ಬಾಟ್ಲು ಕೊಟ್ಟ ತಕ್ಷಣ 2 ಕಾಲು 4 ಕಾಲು ಐತಿ. ನಿಂತ್ಕೊಂತಲ್ಲ ಇದೆ ಅದೇ ಈಗ ಸ್ಟೆಪ್ಪು ಮುಂದಕ್ಕೆ ಹೋಗ್ಬೇಕೀಗ ಅಲ್ಲ. ಜಸ್ಟ್ ಈಗ ತಾನೇ 1 ಗಂಟೆ ಕರ ಹಾಕಿ ಹೊರಬರೋದು ನೋಡ್ಬೋದು. ಏನೆಲ್ಲ ಕಲರ್ ಗಿಲ್ಲ ಸತ್ತಿನ ಅದು ಎಲ್ಲೆಲ್ಲಿ ಕಲರ್ ಹತ್ರ ಬಲ್ದ ಐತಿ, ಇದು ಅಲ್ಲೆಲ್ಲ ಐತಿ. ನಿನ್ನೆದ ತನಕನೂ ಫುಲ್ ಗೀಬ್ನಲ್ಲಿ ಹಾಕಿ ಬಿಟ್ಟಿರ್ತದ, ಇವತ್ತಿಂದ ಹೊಡ್ಕಾಲಕತ್ತದ. ನೀವು ನೆನ್ನೆ ಆ ಗೀಬ್ನಲ್ಲಿ ಹಾಕಿ ಇದಾಕಿ ಎಲ್ಲ ಗಿಣ್ಣ ತಿನ್ನಾಗ ಹಾಕ್ದಿರ ಒಂಥರ ಇದಾಗ್ಬಿಟ್ಟದ. ನಾನು ಯಾಕೆ ಹಿಂಗಾಗೈತೆ ಅಂತ ಗೀಬ್ನೆಲ್ಲ ಜಾಸ್ತಿ ಆಗ್ಬಿಟ್ಟೈತ, ಒಂಥರ ಇದಾಗ್ಬಿಟ್ಟದ. ಅದಕ್ಕೆ ಈ ಥರ ನಾರ್ಮಲ್ ಹಾಲು ಇನ್ನೂ ಜಾಸ್ತಿ ಸ್ವಲ್ಪ ಗೀಬ್ನಲ್ಲಿ ಹಾಕಿ ನಾರ್ಮಲ್ ಆಗಿರುತ್ತೆ. ಇನ್ನೂ ಸರಿಯಾಗುತ್ತೆ. ಈ ಹಾಲಿಗೆ ಸೀಸಿದ ಮೊದಲ ಹಾಕಿದ್ರೆ ಸಾಕು. ಬರ್ರಿ ಇಲ್ಲಿ ಲಕ್ಷ್ಮಿ, ಬರವಾ ಬಾ 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 ಇಲ್ಲಿ ಬರ್ರಿ. ಹಾಂ ಬಾ 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 ಬರ್ರಿ ಬರ್ರಿ. ಬರ್ರಿ ಇಲ್ಲಿ. ಅವ್ರ ಅಮ್ಮಾಯಿ ಕೂಗ್ತಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ನೋಡತ್ತಂಗೆ ನೋಡಿ ಕರಿತಾಳ ನೋಡಿ ಹೇಳಿ. ನೋಡಲ್ಲಿ ಅವಾಗಲೇ ಹಿಂಗೆ ಹೇಳ್ಕೊಟ್ಟೆ ನಾನು. ಹಂಗಲ್ಲ, ಕ್ಲೀನಾಗಿ ಇನ್ನೂ ನೆಲಕ್ಕೆ ಅದೇನು ಮಾಡಲ್ಲ ಅಂತ ಹೇಳ್ತಿಲ್ವಾ? ಏನಿಲ್ಲ, ಇದ್ಕ ಕೆಳಗಿಂದ ಕೈ ಹಾಕು. ನೋಡಲ್ಲಿ ಮೈತ್ರಿ ಎತ್ ಕಡೆ. ಹಾಂ, ಫುಲ್ ನೆಲಕ್ಕೆ ಹಾಕು. ನೆಲಕ್ಕೆ ನೋಡಲ್ಲಿ ಬರೀ ಮೇಲೆ ಹಾಕು. ಹಾಕ್ಬೇಕು. ಹೋಗು, ಗಟ್ಟಿ ಹಿಡ್ಕ ಹೋಗಲ್ಲಿ ಹೋಗು. ಅದೇ ಏನು ಮಾಡ್ತಿದ್ದೀಯ ಅದನ್ನ ಹಿಡ್ಕೊಂಡು ಮತ್ತೆ ಕ್ಲೀನ್ ಹಾಕಿ ಬರ್ಬೇಕು.
ಇರ್ಲಿ ಹಾಕ ಬಾ ಕ್ಲೀನಾಗಿ ಬಿಡು. ಮೈತ್ರಿ ಹಾಕ ತೆಗಿತಾರೆ ಬಿಡು. ಮೈತ್ರಿ ಅಷ್ಟು ಕ್ಲೀನಾಗಿ ತಗೊಳಮ್ಮ. ಬಿಡು ನೋಡಲ್ಲ ಸ್ವಲ್ಪ ಅದೇನು ಆಟನಾ. ಬರ ಹೋಗಿ ಹಾಕ್ಬೋಗು ಮಲ್ಕಂತ ಹೋಗೋದು. ಅದು ಹಂಗೆ ಅದು ಮಕ್ಕಂತಲ್ಲ ಕ್ಲೀನಾಗೆ. ಹಾಂ ವೆರಿ ಗುಡ್. ನೋಡು ಮೈತ್ರಿ ಅಕ್ಕ ಎಷ್ಟು ಕ್ಲೀನ್ ಆಯ್ತು ಕಣ್ಲು. ನೀನು ಗಾಬರಿ ಮಾಡ್ಕೊಂತೀಯ ನೀನು. ನೋಡು ಅವಳ ಅಕ್ಕ ಎಷ್ಟು ಚೆನ್ನಾಗಿ ಮಾಡ್ತೀವಿ. ಇರಲಿ ಬಿಡು. ನೀನು ಫಸ್ಟೇ ಅದು ಹಸು ನೋಡ್ಕೊಂತಾನೆ ಭಯ ಪಡ್ತೀಯ. ಅವಳು ಏನಾರು ಒಂದ್ಸತಿನಾರು ಹಸು ನೋಡಿಲ್ಲ. ಬೇಡ ಬಿಡು ಅಕ್ಕ ತೆಗಿಲ್ಲ. ಎಷ್ಟು ಗಾಳಿ ಐತೆ. ಟಾರ್ಪಲ್ ಕಟ್ಟಿದ್ರೆ ಕಿತ್ಕೊಂಡು ಹೋಗೋ ಥರ ರಪ್ಪ ಹೊಡ್ಕೊಂತ ಐತಿದೆ. ನೋಡಿ ನೀರು ಕುಡಿಯೋಕ್ಕೆ ನೀರಿಂದು ಸೈಲೇಜು ಮೇವಿಗೆ ಹುಲ್ಲು ಹಾಕ್ಬೋದು. ಅದೇ ಥರ ಸಿಸ್ಟಮೆಟಿಕ್ ಈ ಥರ ಮಾಡ್ಕೊಂಡ್ರೆ ಇದಾಗುತ್ತೆ ನೋಡಿ. ನೋಣ ರೆಡಿ ಹಾಲು ಗಾಡಿನ ಜೋಳನ ಪರ್ಚೇಸ್ ಮಾಡಿ ತೋಟದಲ್ಲೇ ಅದನ್ನು ಈ ಥರ ಫುಲ್ಲು ಪುಡಿ ಮಾಡ್ಕೊಂಡು ಇದನ್ನು ಸಂಸ್ಕರಣೆ ಮಾಡ್ಕೊಂಡು ಇಟ್ಕೊಂಡಿರೋದು ಮೇವು ಹಾಕೋಕ್ಕೆ. ದಿನ ಒಂದೊಂದು ಹಾಕ್ಲಿ 30 kg ಫೀಡಿಂಗ್ ಆದರೆ ಆಯ್ತು. ಸೈಲೇಜ್ ಕಡಿಮೆ ಬಂದ್ಬಿಡುತ್ತೆ. ಹೆಂಗೆ ಕುಡಿತೇವೆ ಎಲ್ಲ ಮಿಕ್ಸ್ ಮಾಡಿ ನೆನೆಸಿ ಹಾಲ್ಗಾಡಿ ನೆನೆಸಿದಾಗಿರೋದು. ಅದು ಹಾಲು ಹಾಕ್ಸ್ಕೊಂಡು ಮತ್ತೆ ಕುಡಿಸ್ರಿ. ಹಾಂ ಆಯ್ತಾ? ಹಾಲು ತುಂಬಿಸ್ಕೊಳ್ರಿ. ಕುಡಿದೈತಾ? ಎಷ್ಟು ಚೆನ್ನಾಗಿ ಕುಡಿಸ್ತಿದ್ಯಾ ದಿಶಾ. ಖುಷಿ ಆಯ್ತಾ? ಎತ್ತು ಬಾಟ್ಲು ಮೇಲೆ ಎತ್ತು. ಸಿಕ್ತಿಲ್ಲ ಅಲ್ಲಿ. ಹಾಂ ಅವೆಲ್ಲ ನೋಡ್ಬೋದು. ಅರವಿಂದ ಹಾಲು ಕರೆ ಭಾಳ ಎಕ್ಸ್ಪರ್ಟ್ ಅವನು. ಕೈಯಾಗೆ 20 ಲೀಟ್ರು 15 ಲೀಟ್ರ್ ಕರೆ ಅಂತ ವ್ಯಕ್ತಿ ಅವನು. 15-20 ಲೀಟ್ರ್ ನೋಡ್ರಿ. ಕೈಯಾಗ ಒಂದು ಚಮ್ ಕರೆ ಸುಸ್ತಾಗ್ದಾನೆ. ಇವತ್ತಿಂದ ಸ್ಟಾರ್ಟು. ಆಕಳು ಇಷ್ಟು ಹಾಲು ಕೊಟ್ಟಿದೆ. ಮುಂದ್ಗಡೆ ಕಮ್ಮಿ, ಹಿಂದ್ಗಡೆ ಜಾಸ್ತಿ ಇದೆ. ಒಳ್ಳೆ ಗಟ್ಟಿಯಾಗಿರ್ತದ. ಗಟ್ಟಿ ಅಂದರೆ ಈಗ ಮುಂದ್ಗಡೆ ಸ್ವಲ್ಪ ಸಣ್ಣ ಮೇಲೆ ಅವು, ಹಿಂದ್ಗಡೆದ್ರಿಗೆ ಜಾಸ್ತಿ ಅರ್ಧ ಬರ್ದಾಗುತ್ತೆ. ಈಗ ಇದನ್ನ ಸ್ಟೈಲು ನೋಡಿ ಹಂಗೆ.
ಇದಕ್ಕೆ ನಾವು ಕರನ ಡೈರೆಕ್ಟಾಗಿ ಕಿಸ್ಲಿ ಬಿಡಲ್ಲ, ಯಾಕೆಂದರೆ ಅವು ಗುದ್ದುತ್ತಲ್ಲ ಕಿಸ್ಲು ನೋವಾಗ್ತತೆ ಅಂತ. ಇವನೀಗ ಬರೇ ಲಕ್ಷ್ಮಿ, ಹಾಯ್ ಮಾಡು ಎಲ್ಲರಿಗೂ. ಹಾಯ್ ನೋಡಿ ಲಕ್ಷ್ಮಿ ಅಂತ ಫ್ರೆಶಾಗಿ ಸ್ನಾನ ಮಾಡಿಸಿ ನೋಡ್ರಿ. ಇವತ್ತಿಂದ ಕರಕ್ಕೆ ಸೈಲೇಶ್ ಫೀಡಿಂಗ್ ಮಾಡಿಸ್ತಾ ಇದೀವಿ. ತಿಂತೈತಿ ಕರ ಕರೆಕ್ಟಾಗಿ ದಿವಸ ಆಯ್ತು. ಓಡು ಬಾ 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 ಬರವ ಬಾ ಬರ ಬಾ 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 ನಡಿ 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 ಹೋಗು. ನೋಡಲ್ಲ ಹೋಗ್ಬಾರ್ದು. ಓಡು 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 ಬರಮ್ಮ ಬಾ ಬರ ಬಾ 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 ಬರ ಲಕ್ಷ್ಮಿ ಬರಮ್ಮ ಬಾ 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 ಬರ ಲಕ್ಷ್ಮಿ ಬಾ 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 ಬರ ಲಕ್ಷ್ಮಿ ಬಾ 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 ಎಲ್ಲಿಯೋ ಕಡೆ ಈ ಕಡೆ ಭವನ್ ಬರವ ಬಾ 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 ಹೂ ಹೆಂಗೆ ಕುಣಿಯೋದು ನೋಡಿದ್ದು ನೋಡು ಅಲ್ಲಿ 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 ಖುಷಿ ಅವಕ್ಕೆ ಹೊರ ಕರ್ಕೊಂಬಂದ್ರೆ ಬಾ ಬರೇ ಭವನ್ ಬರ ಬರ್ರಿ ಬರ್ರಿ ಭವನ್ ಭವನ್ ಇರ ಇರ ಬರವ ನಡಿ ಭವನ್ ಬಾ 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 ದಿನ ಒಂದೊಂದು ಟೈಮ್ ಹಿಂಗೆ ಕರ್ಕೊಂಬರ್ಬೇಕು ಬರ ಇರೋ 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 ಹಾಂ ಬಾ ಖುಷಿ ಖುಷಿ